ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಎಗ್ ರೈಸ್ ಹೇಗೆ ಎಗ್ ರೈಸ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಎಲ್ಲ ಥರ ಅಲ್ಲ, ಇಲ್ಲಿ ನಾನು ನ್ಯಾಚುರಲಾಗಿ ಮಾಡಿದ್ದೀನಿ, ಯಾವುದೇ ಥರ ಸಾಸ್ ಯೂಸ್ ಮಾಡಿಲ್ಲ, ನ್ಯಾಚುರಲಾಗಿ ಮಾಡಿದ್ದೀನಿ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಒಂದು ಜಾರಿಗೆ 5 ಹಸಿರು ಮೆಣಸಿನ್ಕಾಯಿ, 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಇಂಚ್ ಆಗೋಷ್ಟು ಶುಂಠಿ, ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಾಗಿ ಗ್ರೈಂಡ್ ಆಗಿದೆ. ಇಲ್ಲೊಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು, ಅದಕ್ಕೆ 1 ಕಪ್ ಆಗೋಷ್ಟು ಆನಿಯನ್ನು ಫುಲ್ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಸೊ 1 ಟೊಮೆಟೊ, ದೊಡ್ಡ ಟೊಮೆಟೊ 1 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ. ಫುಲ್ ಫ್ರೈ ಆದಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಳದಿ ಪೌಡರ್, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಗ್ಯಾಪ್ ಎಲ್ಲನೂ ಸೈಡಿಗೆ ಇಳ್ಕೊಂಡು ನಾನಿಲ್ಲಿ 5 ಎಗ್ ಹಾಕ್ಕೊಂಡಿದ್ದೀನಿ. 5 ಎಗ್ ಹಾಕ್ಕೊಂಡು ಸೈಡಲ್ಲಿ ಹಾಗೆ ಬಿಡಿ. ಎಲ್ಲನೂ ಹಾಕಿದ ತಕ್ಷಣ ಕಲ್ಸೋಕೆ ಹೋಗಬೇಡಿ, ಹಾಗೆ ಅದು ಬಿಡಿ. ಅದು ಬಿಟ್ಟು ನಿಧಾನವಾಗಿ ಕಲಿಸಿದಾಗ ಅದು ಫುಲ್ಲು ಕಲಿಸ್ಕೊಳಕ್ಕೆ ಆಗಲ್ಲ, ಅದು ಕಲಿಸೋಗೋದಿಲ್ಲ. ಸೊ ನಾನು ನಿಧಾನಕ್ಕೆ ನಾನಿಲ್ಲಿ ಎಲ್ಲನೂ ಕಲಿಸ್ಕೊಂಡು ಒಂದು ದೊಡ್ಡ ಬೌಲ್ ಆಗೋಷ್ಟು ರೈಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಎಷ್ಟು ಸೂಪರಾಗಿರೋ ಫೈನಾಗಿರೋ ಎಗ್ ರೈಸ್ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ಸೂಪರ್.